ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂದರು. ಕಲ್ಪವೃಕ್ಷ ಅಂತಲೂ ಕರೆದ್ರು, ಕಾಮಧೇನು ಅಂತಲೂ ಕರೆದ್ರು. ಇಲ್ಲೊಂದು ಲಾಜಿಕ್ ಇದೆ. ಮೇಲ್ನೋಟಕ್ಕೆ ನೋಡಿದಾಗ ಲಾಜಿಕ್ಕು ಇದೆ ಅಂತ ಅನಿಸಲ್ಲ. ಕಾಮಧೇನುಗೆ ಏನು ಕೆಪ್ಯಾಸಿಟಿನೋ ಕಲ್ಪವೃಕ್ಷಕ್ಕೂ ಅದೇ ಕೆಪ್ಯಾಸಿಟಿ. ಕಲ್ಪವೃಕ್ಷಕ್ಕೇನೋ ಕಾಮಧೇನುಗೂ ಅದೇ ಸಮ ಅದು. ಕಾಮಧೇನು ಕೊಡೋದೆಲ್ಲ ಕಲ್ಪವೃಕ್ಷ ಕೊಡುತ್ತೆ, ಕಲ್ಪವೃಕ್ಷ ಕೊಡೋದೆಲ್ಲ ಕಾಮಧೇನು ಕೊಡುತ್ತೆ. ಎರಡಕ್ಕೂ ಯೋಗ್ಯತಾ ಒಂದೇ ಅಂದಮೇಲೆ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಿರಲಿಲ್ವ ಇದು? ಕಾಮಧೇನು ಅಂತಲೂ ಅಂದರು, ಕಲ್ಪವೃಕ್ಷ ಅಂತಲೂ ಅಂದರು. ಕೆಪ್ಯಾಸಿಟಿ ಒಂದೇ ಅಂದಮೇಲೆ ಯಾವುದಾದ್ರು ಒಂದು ಅಬ್ಜೆಕ್ಟಿವ್ ಸಾಕಲ್ವಾ? ಎರಡು ಅಬ್ಜೆಕ್ಟಿವ್, ಸಮಾನಾರ್ಥಕವಾದ ಎರಡು ಅಬ್ಜೆಕ್ಟಿವ್ ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಲಾಜಿಕ್ ಇದೆ. ಏನು ಗೊತ್ತಾ? ಕಾಮಧೇನುವೂ ಹೌದು, ಕಲ್ಪವೃಕ್ಷನೂ ಹೌದು ರಾಘವೇಂದ್ರ ಸ್ವಾಮಿಗಳು. ಹೇಗೆ? ಕಲ್ಪವೃಕ್ಷ ಕಾಮಧೇನು. ಕಲ್ಪವೃಕ್ಷ ಅಂದರೆ ಅದು ಮರ, ವೃಕ್ಷ, ಅದು ಸಂಚಾರ ಮಾಡಲ್ಲ. ಕಾಮಧೇನು ಅಂದರೆ ಹಸು, ಅದು ಎಲ್ಲಿ ಬೇಕಲ್ಲಿ ಓಡಾಡುತ್ತೆ ಅಲ್ವಾ? ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಸುಕ್ಷೇತ್ರದಲ್ಲಿ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಅಲ್ಲಿ ದೃಢವಾಗಿ ಕಲ್ಪವೃಕ್ಷರಾಗಿ ಅಲ್ಲಿ ಇಲ್ಲಿ ಅಚಲ ಸರಿಯದಂತೆ ಅಲ್ಲಿ ನಿರಂತರ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಕಲ್ಪವೃಕ್ಷರಾಗಿ ಬಂದ ಭಕ್ತರಿಗೆ ವರವನ್ನು ಕೊಡ್ತಾರೆ. ಅಷ್ಟೇನಾ? ಕಾಮಧೇನು ಆಗಿ ಬೆಂಗಳೂರಿಗೂ ಬರ್ತಾರೆ. ದೇಶದ ದಿಗ್ದೇಶದ ದೇಶ ವಿದೇಶಗಳಲ್ಲೂ ಕೂಡ ನಾವು ಕರೆದಲ್ಲಿ ಎಲ್ಲ ಕಡೆಗೂ ಬರ್ತಾರೆ. ಸಾಂಶರಾದ ಕಾರಣ ಆ ಮಹಾನುಭಾವರು ಮಂತ್ರಾಲಯ ಸುಕ್ಷೇತ್ರದಲ್ಲಿ ಕಲ್ಪವೃಕ್ಷರು. ಇನ್ನು ಎಲ್ಲೆಲ್ಲಿ ಸಾವಿರಾರು ಮಠಗಳು, ಬ್ರಾಂಚ್ಗಳಿದೆ, ಸಾವಿರಾರು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಆ ಎಲ್ಲ ಬೃಂದಾವನದಲ್ಲಿ ಕಾಮಧೇನು ಆಗಿರ್ತಾರೆ, ಅಲ್ಲಿ ಕಲ್ಪವೃಕ್ಷರಾಗಿರ್ತಾರೆ. ಆದ್ದರಿಂದ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷ. ಕಲ್ಪವೃಕ್ಷರೂ ಹೌದು, ಕಾಮಧೇನುಗಳು ಹೌದು. ಅಂಥ ರಾಘವೇಂದ್ರ ಸ್ವಾಮಿಗಳವರನ್ನು ಪಡೆದಂಥ ನಾವೆಲ್ಲ ಧನ್ಯರು ಧನ್ಯರು ಧನ್ಯರು.